ವಿಧಾನ ಪರಿಷತ್ ಸಭಾಪತಿಗಳಾಗಿ ವೆಲ್ಕಮ್ ಬ್ಯಾಕ್ ಟು ಸರಾ ಬ್ಲಾಗ್ಸ್. ನಿನ್ನೆ ರಾತ್ರಿ ಎಷ್ಟು ಮಳೆ ಅಂದರೆ ಗುಡುಗು ಮಿಂಚು ಸಿಡ್ಲು. ಫಸ್ಟ್ ಟೈಮ್ ಈ ಥರ ಬರ್ತಾ ಇರೋದು. ಮೊದಲೇ ಮಳೆನೇ ಈ ಥರ ಡೇಂಜರ್ ಥರ ಇತ್ತಪ್ಪ, ಸಿಕ್ಕಾಪಟ್ಟೆ ಮಳೆ ಇತ್ತು. ಸೊ ನಾನು ಅತ್ತೆ ಆದಿ 3 ಜನ ಸೇರಿ ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಯಾಕಂತಂದರೆ ನಮ್ಮ ಮಾವನ ಕನ್ನಡ ಧ್ವನಿ ಎಂಬ ವೆಬ್ ಪೋರ್ಟಲಲ್ಲಿ ಕವನ ಸ್ಪರ್ಧೆ, ಈ ಥರ ಕತೆ ಸ್ಪರ್ಧೆ ಎಲ್ಲ ಇಟ್ಟವ್ರಿಗೆ ಬಹುಮಾನ ಕೊಡ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾನು ಅತ್ತೆ ಎಲ್ಲರೂ ಹೋಗ್ತಾ ಇದ್ವಿ. ನಿದ್ದೆ ಬರಲೇ ಇಲ್ಲ, ಮಲಗಕ್ಕಿರೋ ಅಷ್ಟೇ. ಎಂತ ಸೊಳ್ಳೆ, ಸಿಕ್ಕಾಪಟ್ಟೆ ಸೊಳ್ಳೆನೂ ಇತ್ತಲ್ಲ, ನಂಗೆ ನಿದ್ದೆನೂ ಬಂದಿಲ್ಲ. ಫ್ಯಾನ್ ಹಾಕೊಳ್ಳೋಣ ಅಂದ್ರೆ ಕರೆಂಟ್ ಇಲ್ಲ, ಇನ್ವರ್ಟರ್ ಮತ್ತೆ ಖಾಲಿ ಆಗ್ಬಿಟ್ರೆ ಅಂತ. ಈಗ ಅಜ್ಜನ ಮನೆಗ ಸರಿ ಫ್ಯಾನ್ ಹಾಕೊಂಡು ಮನಿಕಂಬನ ಸದ್ಯ ಅಲ್ಲಿ ಕರೆಕ್ಟ್ ಇರಲಿ. ಅಲ್ಲಿಂದ ಎಂತ ಇದನ್ನು ಅದಿನ ಬೆಂಗಳೂರಲ್ಲಿ ಒಂದು ಮಳೆಗೆ ಎಷ್ಟೋ ಜನ ಸತ್ತು ನೋಡಲ್ಲಿ. ಒಂದು ಕಂಪೌಂಡ್ ಗೋಡೆನೆ, ಆಸ್ಪತ್ರೆ ಕಂಪೌಂಡ್ ಗೋಡೆನೆ ಬಿದ್ದು 7 ಜನ. ಬೋರಿಂಗ್ ಹಾಸ್ಪಿಟಲ್. ಹೌದು, ಅಲ್ಲಿ ಮುಂದ್ಗಡೆ ಹಿಂಗೆ ಕುತ್ಕತ್ವಲ್ಲ, ಅವಕ್ಕೆಲ್ಲ ಆಯ್ತಡ. ಆಮೇಲೆ ಮರ ಎಲ್ಲ ಕಾರ್ ಮೇಲೆ, ರಿಕ್ಷಾದ ಮೇಲೆ ಎಲ್ಲ ಬಿದ್ದು. ಹೌದು, ಬೆಳಗ್ಗೆ ಹೇಳಿದ್ದೆ ಒಂದು ಪುಟ್ಟ ಅಂತ ನಿನ್ನೆ ಕಾಫಿ ಹೇಳಿ ಕಳ್ಸ ಮಾಡಿದ್ದೆ. ಹೌದೌದು, ಬಂದು ಕೂಡ ಮುಖೇಶ್ ಒಂದು ಕಾಫಿ ಕೊಟ್ಕೊಂಡು ಪುಟ್ಟ ನಡೀತದೆ ನೋಡಿರ್ತದೆ. ಸಿಡ್ಲು. ಕಾಫಿ ಕೊಟ್ಟರೆ ಯಾರು ಹೇಳಿದ್ರು, ಕಾಫಿ ಕೊಟ್ಟರೆ ಇರ್ತದೆ, ಅದು ತಂದಿಟ್ಟರೆ ಗಟ್ಟಿಯಾಗಿರ್ತದೆ. ಬೇಕಾದಾಗಿರ್ತದೆ ಎಲ್ಲ ಬಂದು ಅದೊಂದಿಷ್ಟು ಆ ಕಡೆ ಬಂದ್ಬಿಡ್ತದೆ. ಅದು ಕುಡಿಯಕ್ ಶುರು ಮಾಡಿದ್ರೆ ಒಂಥರ ಅಡಿಕ್ಷನ್. ಕಾಫಿ ಬಿಡಕ್ಕೆ ಆಗಲ್ಲ. ನಾ ಕುಡಿತೀನಿ ಅಂತ ಅಂದು ಈಗ ಹೋತು ಬಿಡು ಎಲ್ಲ ಮರ. ಈಗ ಆಲ್ರೆಡಿ ಅದೆಲ್ಲ ಫಂಕ್ಷನ್ ಆಯ್ತದೆ, ಕವನ ಅದೆಲ್ಲ ಕವಿತೆ ಎಲ್ಲ ಬರ್ದಿ ಇದು ಮಾಡ್ತಾ ಆಹ್ವಾನ ಮಾಡ್ತಾ ಫಸ್ಟ್ ಜನವರಿಯಲ್ಲೇ ಮುಗಿದ್ದು. ಅವು ಬೇರೆ ಬೇರೆ ಕಡೆ ಇದ್ದವರೆಲ್ಲ ಕವನ ಕಳಿಸ್ತಾವು. ಅದನ್ನ ಆ ಕಡೆಗೆ ಒಬ್ಬರದ್ದು ಜಡ್ಜಿಗೆ ಕೊಡ್ತಾವ, ಅವ್ರ ಹೆಸರಿಗೆ ಸ್ಟ್ರೆಂತ್ ಬರ್ತದಿಲ್ಲ, ಹಂಗೆ ನಂಬರ್ ವೈಸ್ ಹಾಕಿ ಕಳಿಸ್ತಾವ ಜಡ್ಜಿಗೆ. ಅವು ಯಾರು ಚಲೋ ಬರ್ತಾಳೆ ಅವಕ್ಕೆ ಪ್ರೈಸ್ ಕೊಡ್ತಾವ. ಫಸ್ಟ್ ಸೆಕೆಂಡು ಥರ್ಡು ಇದು ಕೊಡ್ತಾವ. ಅದೇ ಸಮಾಧಾನ ಚಲೋ ಬರೋದು, ಸಾಧಾರಣ ಮತ್ತು ಚಲೋ ಬರೋದವರಿಗೆ ಅಂದ್ರೆ ಪ್ರೈಸ್ ಬಂದವ್ರು ಬಿಟ್ಟು ಮತ್ತು ಸಾಧಾರಣ ಬರೆದವರಿಗೆ ಮತ್ತೆ ಕೊಡ್ತಾರೆ. ರಾಶಿ 1000 ಗೀಟ್ಲೆ ಕಥೆಗಳನ್ನೆಲ್ಲ ಬಂದಿರ್ತದೆ. ಫಸ್ಟ್ ಒಂದ್ಸಲ ಇವು ಆಯ್ಕೆ ಮಾಡಿ ಇದು ಅಡ್ಡಿಲ್ಲ ಇದರಲ್ಲಿ ಹೇಳಿ ಕೆಲವೊಂದು ಹನಿನು ಚಲೋನೇ ಇರ್ತಿದೆ, ಇಳಿಸ್ಕೊಂಡು ಕಳಿಸ್ತಾರೆ ಜಡ್ಜಿಗೆ. ಅದ್ರಲ್ಲಿ ಮತ್ತೆ ಅವು ಕಡೆಗೆ ಪ್ರೈಸ್ ಕೊಡ್ತಾರೆ, ಆಯ್ಕೆ ಮಾಡ್ತಾರೆ. ಹೆಸರೇ ಕನ್ನಡ ಧ್ವನಿ ಸಂಭ್ರಮ ಅಂತ ನಮ್ಮ ಮಾವನ ಫಂಕ್ಷನ್. ಯಾರು ಐತೆ ಇವಾಗ ಮಳೆ ಕಡಿಮೆ ಆಗಿದೆ, ತೋರಿಸ್ತೀನಿ ಯಾವ ತರ ಇದೆ ನೇಚರ್ ಅಂತ. ರೈನಿ ಸೀಸನ್ ಶುರುವಾದ್ರೆ ಇಲ್ಲಿ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಈ ತರ ಪ್ಲೇಸಸ್ ಮಾತ್ರ ಸಖತ್ತಾಗಿದೆ. ಸುಮ್ಮನೆ ಹಿಂಗ್ ದಾರಿ ಮೇಲೆ ಹೋಗ್ತಾ ಇದ್ರೆ ಸಾಕು. ವಾವ್, ಎಷ್ಟು ಚಂದ ಆಗಿದೆ ನೋಡಿ. ಅಲ್ಲಿ ಇದನ್ನೇ ಕಾಣ್ತಾ ಇರ್ಲಿಲ್ಲ ನೋಡಿ, ಆ ಕಡೆ ಎಲ್ಲ ಬೆಟ್ಟ ಇವೇನೆ ಗೊತ್ತಾಗ್ತಾ ಇಲ್ಲ, ಫುಲ್ ಫಾಗು. ಕೋಳಿ ಮರಿ ತರ ಹೆಂಗ್ ಮನೆ ಕಂಡಿತ್ತು. ವಾವ್, ಇದಿಷ್ಟು ಚಂದ, ಏನ್ ಸಕ್ಕತ್ತಿದೆ ನೋಡಿ ಅತ್ತೆ. ವಾವ್, ಫುಲ್ ಫಾಗ್ಗೆ ಕಾಣ್ತಾನೆ ಇಲ್ಲ ಮೇಲಿರೋ ಬೆಟ್ಟ. ಮೇಘಾಲಯಕ್ಕೆ ಹೋಗಿದ್ದ ನೋಡು, ಅಲ್ಲಿ ಕೆಳಗೆ ಮೋಡ ಕಾಣ್ತಿತ್ತು. ಹಂಗ ಮತ್ತೆ ಮೇಲೆ ಅಷ್ಟು ಹೈಟು, ಕೆಳಗೆಲ್ಲ ಮೋಡ ಕಾಣ್ತಿತ್ತು. ಮೋಡ ಇರ್ತದೆ.
ಮಳೆಗಾಲದಲ್ಲಿ ನೋಡಿ ಚಳಿ ಹತ್ತಾನೆ ಪಾಪುಗೆ ಹೊತ್ಸ್ಬೇಕಾ? ಚಳಿ ಆಯ್ತು ಅವನಿಗೆ ಹಿಂದೆ ಹೊತ್ಸು. ಫುಲ್ ಗಾಡಿ. ಫುಲ್ಲು ಜಾಮು, ಮುಂದ್ಗಡೆನೂ ಬರ್ತಾ ಇದ್ದಾರೆ. ಈ ರೋಡಲ್ಲೇ ಲೇಟ್ ಆಗ್ಬಿಡೋದಲ್ರ ಅತ್ತೆ. ನಿಲ್ಸೋದು ಬೇಡ, ಲೇಟ್ ಆಗ್ಬಿಡುತ್ತೆ. ಸ್ಪಾಟ್ ನೋಡಕ್ಕೆ ಅಂತ ಎಲ್ಲ ಮಾರ್ನಿಂಗ್ ಬೇಗ ಒಂದು 6 ಗಂಟೆ 6:15 ಹಿಂಗೆ ಮನೆ ಬಿಟ್ಟಿರೋದ್ರಿಂದ ಬೆಳಗ್ಗೆ ಟಿಫನ್ ಕೂಡ ಮಾಡಿರಲಿಲ್ಲ. ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಫಾಗಿ ಆಗಿತ್ತು. ಮುಂದೆ ಹೋಗ್ತಾ ಇರಬೇಕಾದ್ರೆ ಹೆಡ್ಲೈಟ್ ಹಚ್ಕೊಂಡೇ ಹೋಗ್ಬೇಕಿತ್ತು, ಯಾಕಂದರೆ ಸಿಕ್ಕಾಪಟ್ಟೆ ಫಾಗಿ, ತುಂಬ ಮಳೆ ಬಂದಿರೋದ್ರಿಂದ. ಸೊ ಹಶ್ವಾಗಿರೋದ್ರಿಂದ ಯಲ್ಲಾಪುರಕ್ಕೆ ಬಂದು ತಿಂಡಿ ತಿನ್ನೋಣ ಅಂತಂದು ಆದಿ ನಾನು ಎಲ್ಲರೂ ಸೇರಿ ಹೋಗ್ತಾ ಇದ್ವಿ ತಿಂಡಿಗೆ. ಆದಿ ಮಧ್ಯದಲ್ಲಿ ನಿದ್ದೆ ಮಾಡಿಬಿಟ್ಟಿದ್ದ, ಫುಲ್ ಫ್ರೆಶ್ಶು ಆಗಿತ್ತು ಅವನಿಗೆ. ತಡಿ ಹೋಗ್ಬೇಡ ಏ ಆದಿ ಬಾರಮ್ಮ ಅಲ್ವಾ, ಸಕ್ಕತ್ತಾಗಿದೆ. ಹೆಂಗಿತ್ತು ಅದ್ಯಾ? ತುಟಿ ಹಾಕಿದೆ. ಚೆನ್ನಾಗಿದೆ ಹೋಟೆಲ್, ಮಾತ್ರ ಹೈಜೀನ್ ಆಗಿದೆ. ಫೋನ್. ಸೊ ಇವಾಗ ತಿಂಡಿ ಎಲ್ಲ ತಿಂದಾಯಿತು. ಎಲ್ಲಿ ಅಂದರೆ ಯಲ್ಲಾಪುರದಲ್ಲಿ ಇದ್ದೀವಿ. ಚೆನ್ನಾಗಿದೆ ಹೋಟೆಲ್, ಮಾತ್ರ ಕ್ಲೀನ್ ಆಗಿದೆ, ಹೈಜೀನ್ ಆಗಿದೆ. ಫುಡ್ ಕೂಡ ಅಷ್ಟು ಚೆನ್ನಾಗಿದೆ. ಸೊ ಇದಾದ ನಂತರ ಈಗ ಹುಬ್ಳಿಗೆ ಹೋಗೋಣ. ತಿಂಡಿ ಎಲ್ಲ ತಿಂದಾಗಿ ಒಂದು 10-11 ಗಂಟೆ ಅನ್ನೋಷ್ಟೊಳಗೆ ರೀಚ್ ಆಗಬೇಕು ಅಂತಂದು ಬೇಗನೆ ಹುಬ್ಳಿಗೆ ಹೊರಟ್ವಿ. ಅಂತೂ ಇಂತೂ ಆಂಟಿ ಮನೆಗೆ ಬಂದು ಈ ಸಲ ನಮ್ಮ ಮನೆಗೆ ಹೋಗಲಿಲ್ಲ, ಡೈರೆಕ್ಟಾಗಿ ನಮ್ಮ ಆಂಟಿ ಮನೆಗೆ ಹೋಗಿ ಸೀರೆ ಮೊದಲೇ ಮನೆಯಿಂದ ವೇರ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ಬಟ್ ಸಿಕ್ಕಾಪಟ್ಟೆ ಮಳೆ ಬಂದಿರೋದ್ರಿಂದ ನಾವು ಆಂಟಿ ಮನೆಗೆ ಬಂದು ನಾನು ಅತ್ತೆ ರೆಡಿ ಹಾಕ್ಕೊಂಡು ಸೀದಾ ಫಂಕ್ಷನ್ ಹಾಲಿಗೆ ಹೊರಟಿದ್ವಿ. ಆಂಟಿ ಎಲ್ಲ ರೆಡಿ ಹಾಕ್ಕೊಂಡಾದ್ಮೇಲೆ ಆಮೇಲೆ ಬರ್ತೀನಿ ಅಂತ ಅಂದರು. ಸೊ ನಾವು ಮನೆಯವ್ರು ಆಗಿರೋದ್ರಿಂದ ಬೇಗನೆ ಹೋಗಿದ್ವಿ. ಬೇಜಾರು ಬರಲಿ ಅಂದ್ರೆ ಒಳಗೆ ಬಂದು ಕುತ್ಕೊಳ್ಳೋ ಕಡಿಲ್ಲ. ಅದು ಮುಗಿದ್ಮೇಲೆ ಈಗ ಅಲ್ಲೇ ಊಟ ಫಂಕ್ಷನ್ ಹಾಲಿಗೆ ಹೋಗ್ತಾ ಇದ್ದೀವಿ. ಈ ಫಂಕ್ಷನ್ ಅಲ್ಲಿ ಯಾವ್ದೇ ಪೀಟರ್ ಅಂತ ಎಂತ ಆಗ್ತಿತ್ತು ನಿಂಗೆ ಆದಿ? ಏನಾಗ್ತಿದ್ದ? ಹುಬ್ಳಿಲೂ ಸಹ ಸಿಕ್ಕಾಪಟ್ಟೆ ಮಳೆ ಆಗಿತ್ತಂತೆ. ಫುಲ್ಲು ರೋಡೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಲಾಸ್ಟ್ ಟೈಮ್ ಹೋದಾಗೆಲ್ಲ ಫುಲ್ ಬ್ಯುಸಿಯಾಗಿತ್ತು ಹುಬ್ಳಿ. ಈ ಸಲ ಸಂಡೇ ಇರೋದ್ರಿಂದನೋ ಏನೋ ಗೊತ್ತಿಲ್ಲ, ಸ್ವಲ್ಪ ಪೀಸಾಗಿತ್ತು. ಅಂದರೆ ಫುಲ್ ರಶ್ ಇರಲಿಲ್ಲ, ಆರಾಮಾಗಿ ಹೋದ್ವಿ ನಾವು ಲೊಕೇಶನಿಗೆ. ಫಂಕ್ಷನಿಗೆಲ್ಲ ಒಬ್ಬೊಬ್ಬರೇ ಆಲ್ಮೋಸ್ಟ್ ನೋಡ್ತಿರ್ಬೋದು, ತುಂಬ ಜನ ಬಂದಿದ್ದರು, ಇನ್ನೂ ಬರ್ತಾನೂ ಇದ್ದರು. ಸೊ ನಾವು ಹೋಗಿ ಕೂತ್ಕೋತಾ ಇದ್ವಿ. ಅಷ್ಟರೊಳಗೆ ಮಾವ ಬಂದು ಮಾತಾಡ್ಸಿದ್ರು. ವಿದ್ಯಾಕರಿಸು ಆಸೆ ಪೂರೈಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋ. ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇವತ್ತಿನ ವಿಶೇಷ ಕುರುಬಣಿ ಬಿಡುಗಡೆ ಮಾಡಬಹುದಂತಹ ಪತಾಂಜಲಿ ಯೋಗ ಸಮಿತಿ ದಕ್ಷಿಣ ಭಾರತ
ಅದೇ ರೀತಿ ಇವತ್ತಿನ ಈ ರಾಜ್ಯ ಮಟ್ಟದ ಕಥಾ ಸ್ಪರ್ಧೆ ವಿಜೇತರೆಲ್ಲರಿಗೂ ಹಾಗೂ ಕವನ ಸ್ಪರ್ಧೆ ವಿಜೇತರಾದ ಎಲ್ಲರಿಗೂ ಟ್ರಸ್ಟ್ ಪರವಾಗಿ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತ ಬಯಸ್ತೇನೆ. ಅನೇಕ ಹಿರಿಯರು ತಾವೆಲ್ಲ ಇಲ್ಲಿ ಬಂದಿದ್ದೀರಾ. AC ಗೋಪಾಲ್ ಸರ್ ಇರ್ಬೋದು, ಹಬ್ಬು ಸರ್ ಇರ್ಬೋದು, ಬಹಳಷ್ಟು ಜನ ಹಿರಿಯರಿದ್ದೀರಾ. ಎಲ್ಲರಿಗೂ ನಾನು ಆತ್ಮೀಯ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತ ಬಯಸ್ತೇನೆ. ಶ್ರೀಯುತ ಲಿಂಗರಾಜ್ ಅಂಗಡಿ ಸರ್, ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ವೇದಿಕೆಗೆ ಬಂದು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಬೇಕು ಅಂತ ವಿನಂತಿಸ್ಕೊಳ್ತೀನಿ. ಕನ್ನಡವನ್ನು ಉಳಿದೆನಗೆ ಅನ್ಯ ಜೀವನವಿಲ್ಲ, ಕನ್ನಡವನ್ನು ಉಳಿದೆನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆ ಮಾನ್ಯ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆ ಮಾನ್ಯ, ಕನ್ನಡವೆನಗಾಯಿತು ಕಣ್ಣು ಕಿವಿ ಬಾಯಿ. ಬೆನಗಲ್ ರಾಮರಾಯರ ಈ ಕವನವನ್ನು ಹೇಳುತ್ತಾ ತಾಯಿ ಭುವನೇಶ್ವರಿಗೆ ವಂದಿಸುತ್ತಾ ಇವತ್ತು ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು ನೆರವೇರಿಸಬೇಕಾಗಿತ್ತು. ಅವರು ಕರೆಕ್ಟ್ 11 ಗಂಟೆಗೆ ಕರೆಕ್ಟ್ ಈಗ ನಮ್ಮ ಸಭಾಭವನಕ್ಕೆ ಬಂದರು. ಅವರು ಮತ್ತೊಂದು ಕಾರ್ಯಕ್ರಮದ ಮುಗಿಸಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಈಗ ಫೋನ್ ಮಾಡಿದ್ರು, ಇನ್ನೊಂದು 15 ನಿಮಿಷದಲ್ಲಿ ಇಲ್ಲಿ ಬರ್ತೀನಿ ಅಂತೇಳಿ. ಅವರನ್ನು ನಾನು ಸ್ವಾಗತಿಸ್ತಾ, ಅಲ್ಲದೆ ಇವತ್ತಿನ ಈ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಜಿತೇಂದ್ರ ಮಜೇತಿ ಅವರಿಗೆ ಮೊನ್ನೆ ತಾನೇ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟನ್ನು ದಯಪಾಲಿಸಿದೆ. ಸಮಾಜ ಸೇವೆಯಲ್ಲಿ ಬಹುಶಃ ಕಳೆದ ಒಂದು 4-5 ದಶಕಗಳಿಂದ ಯಾರಿಗೂ ಸಾಧ್ಯ ಇಲ್ಲದಂತೆ ಸೇವೆಯನ್ನು ಮಾಡ್ಕೊತಾ ಬಂದವರು. ನಮ್ಮ ಯಾವುದೇ ಚಟುವಟಿಕೆಗಳಿಗಾದರೂ, ನಾನು ಹಿಂದೆ ಪತ್ರಕರ್ತರ ಸಂಘದ ಅಧ್ಯಕ್ಷ ಆಗಿದ್ದಾಗ ನಾವೊಂದು ಪ್ರಶಸ್ತಿ ನೀಡ್ತೀವಿ ಅಂತಂದಾಗ 2012-13ನೇ ಸಾಲಿನಲ್ಲೇ ನನ್ನ ಹೆಸರಿನಲ್ಲಿ ಒಂದು 50,000 ರೂಪಾಯಿ ನಾನು ದತ್ತಿ ನಿಧಿ ಇಡ್ತೀನಿ, ಅದರಿಂದ ಬರುವಂಥ ಮೊತ್ತದಲ್ಲಿ ಪ್ರತಿ ವರ್ಷ ಪ್ರಶಸ್ತಿ ನೀಡ್ರಿ ಅಂತೇಳಿ 2012ರಲ್ಲೇ ಅವ್ರು ಹೇಳಿದರು. ಅವರು ಹೊರನಾಡ ಕನ್ನಡಿಗರಾದರೂ ಅವರು ಮುಂಬೈನಿಂದ ಬಂದವರು. ಆದರೆ ಹುಬ್ಬಳ್ಳಿಯನ್ನೇ ಕರ್ಮಭೂಮಿಯನ್ನಾಗಿಸಿಕೊಂಡು ಇವತ್ತು ಈ ಕನ್ನಡಿಗರಲ್ಲಿ ಒಬ್ಬರಾಗಿ ಬೆಳೆದಿದ್ದಾರೆ ಅಂತ ಒಂದು ಧೀಮಂತ ಕನ್ನಡರಾಗಿದ್ದಾರೆ. ಅದೇ ರೀತಿ ಬವರ್ಲಾಲ್ ಆರ್ಯ ಅವರು, ನಾವು ಯೋಗ ಶಿಬಿರಗಳನ್ನು ಮಾಡ್ತಾ ಇಡೀ ನಾಡನ್ನು ಯೋಗಮಯವಾಗಿಸುವಂತ ಒಂದು ಕಾರ್ಯದಲ್ಲಿ ತೊಡ್ಕೊಂಡಿದ್ದಾರೆ. ಅವರು ಹೊರನಾಡ ಕನ್ನಡಿಗರು, ಅವರು ರಾಜಸ್ಥಾನದಿಂದ ಬಂದವರು. ಆದರೆ ಕನ್ನಡಿಗರಿಗಿಂತ ಹೆಚ್ಚಾಗಿ ಒಂದು ಕನ್ನಡದ ಬಗೆಗೆ ತುಡಿತ ಮಿಡಿತವನ್ನು ಹೊಂದಿದಂಥವ್ರು ಅವರು. ಹಾಗಾಗಿ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಇನ್ನೊಬ್ಬ ಹೊರನಾಡ ಕನ್ನಡಿಗರಾಗಿ ಕೊಡುಗೈ ದಾನಿಯಾಗಿ ಗುರುತಿಸಿಕೊಂಡವರು ಡಾಕ್ಟರ್ ಚಿಗುರು ಪಾಟೀಲ್ VSV ಪ್ರಸಾದ್ ಅವರು ಅನಿವಾರ್ಯ ಕಾರಣಗಳಿಂದ ಇವತ್ತು ವಿಜಯವಾಡಕ್ಕೆ ಹೋಗುವ ಬಂದಿದ್ರಿಂದ ಅವರು ಪಾಲ್ಗೊಳ್ಳಲಾಗ್ತಾ ಇಲ್ಲ. ಅವರ ಅನುಪಸ್ಥಿತಿಯಲ್ಲೂ ನಾನು ಅವರನ್ನ ನೆನೆಸ್ಕೊಳ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ FH ಜಕ್ಕಪ್ಪನವರು ವಿಧಾನ ಪರಿಷತ್ ಸದಸ್ಯರು ಪಾಲ್ಗೊಳ್ಳಬೇಕಾಗಿತ್ತು. ಬಹುಶಃ ಅಂಬೇಡ್ಕರ್ರ ಬಗ್ಗೆ ಅವರಷ್ಟು ಆಳವಾಗಿ ಅಧ್ಯಯನ ಮಾಡಿದಂತ ಮತ್ತೊಬ್ಬರಿಲ್ಲ ಇಡೀ ರಾಜ್ಯದಲ್ಲಿ. ಅಂತ ಒಂದು ವ್ಯಕ್ತಿ ಪಾಲ್ಗೊಳ್ಳಬೇಕಾಗಿತ್ತು. ಅವರು SIR ಚಿಂತನೆ, ಕಾಂಗ್ರೆಸ್ ಪಕ್ಷದ ಚಿಂತನಾ ಸಭೆಯಲ್ಲಿ ಪಾಲ್ಗೊಳ್ಳಬೇಕಾದ್ರಿಂದ ಅಭಿನಂದಿಸೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ಸಾಧಕರು, ಒಂದು ಪ್ರತಿಭೆ ನಮ್ಮ ಅಭಿಜಿತ್ ಬೆಂಗೇರಿ ಅವರು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅಲ್ಲದೆ ಇನ್ನೊಬ್ಬರು ಶಾಂತಣ್ಣ ಮಾಡಿದ್ರು ನೆಹರು ಮೈದಾನದಲ್ಲಿ. ಇವತ್ತು ಅವರು ಚೈನಾ ದೇಶಕ್ಕೂ ಎಕ್ಸ್ಪೋರ್ಟ್ ಮಾಡುವಂತ ಅಚೀವರ್ ಅನ್ನುವಂತ ಒಂದು ಜಿಮ್ ಉತ್ಪನ್ನಗಳ ಸಲಕರಣೆಯನ್ನು ತಯಾರಿಸ್ತಾ ಇದ್ದಾರೆ. ಅವರು ನಮ್ಮ ಹುಬ್ಬಳ್ಳಿಯವರು, ನಮ್ಮ ಕಣ್ಣು ಮುಂದೆ ಬೆಳೆದವರು ಅಂತ ಹೇಳೋಕೆ ನಮಗೆ ಬಹಳ ಖುಷಿ ಆಗ್ತದೆ. ಅದೇ ರೀತಿ ಸವಿತಾ ಅಮರ್ ಶೆಟ್ಟಿ ಅವರು, ಘಟನೆಗಳಿಗೆ ಸಾಕ್ಷಿಯಾಗಿದ್ದೇನೆ. ಅಲ್ಲದೆ ಪತ್ರಿಕೋದ್ಯಮದ ಬದುಕು ನನಗೆ ವೈಯಕ್ತಿಕವಾಗಿ ಬಹಳ ಸಂತಸವನ್ನು ನೀಡಿದೆ. ಈ ನನ್ನ ವೈಯಕ್ತಿಕ ಪತ್ರಿಕೋದ್ಯಮದ ಬದುಕಿನ ನನ್ನ ವೈಯಕ್ತಿಕ ಬದುಕನ್ನೇ ಬಹಳ ಸಲ ಮರ್ತಿದ್ದೇನೆ. ಈ ನನ್ನ ಎಲ್ಲವನ್ನೂ
ನನ್ನ ಈ ಯಶಸ್ಸಿನ ಕಾರಣ ಅಂತಂದರೆ ನನ್ನ ಶ್ರೀಮತಿ ಹಾಗೂ ನನ್ನ ಮಗ, ಅಲ್ಲದೆ ನನ್ನ ಮಗಳಂತ ಸೊಸೆ, ಅಲ್ಲದೆ ಮೊಮ್ಮಗ, ಇವರೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಅವರೆಲ್ಲರ ಇದರಿಂದ ನಾನು ಈ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ನಾನು 1989ರಲ್ಲಿ ಈ ಪತ್ರಿಕೋದ್ಯಮಕ್ಕೆ ಬರುವ ಮೊದಲು ಬೆಂಗಳೂರಿನಲ್ಲಿ ನಮಸ್ತೆ ಲೆದರ್ ಗಾರ್ಮೆಂಟ್ಸ್ನಲ್ಲಿ ನಾನು ಸ್ಟೋರ್ ಕೀಪರ್ ಆಗಿದ್ದೆ. ಆ ಹಂತದಲ್ಲಿ ನನಗೆ ಚಿದಾನಂದ ಮೂರ್ತಿಯವರು, ಬೆಸಗರಹಳ್ಳಿ ರಾಮಣ್ಣ ಅವರೆಲ್ಲ ಕನ್ನಡ ಶಕ್ತಿ ಕೇಂದ್ರ ಅಂತೇಳಿ ಒಂದು ಹುಟ್ಟು ಹಾಕಿದ್ರು. ಆ ಸಂದರ್ಭದಲ್ಲಿ ಸರ್ಪಭೂಷಣ ಮಠದಲ್ಲಿ ಪ್ರತಿ ರವಿವಾರ ದಿವಸ ಒಂದು ಮೀಟಿಂಗ್ ಆಗ್ತಾ ಇತ್ತು ಕನ್ನಡ ಶಕ್ತಿ ಕೇಂದ್ರದ್ದು. ಆ ಶಕ್ತಿ ಕೇಂದ್ರದ ಮೀಟಿಂಗ್ಗಳಿಗೆ ನಾನು ನಿಯಮಿತವಾಗಿ ಹೋಗ್ತಾ ಇದ್ದೆ. ಅಲ್ಲದೆ ಒಂದು ಹಂಪಿವರೆಗೆ ಒಂದು ಪಾದಯಾತ್ರೆ ಕೈಗೊಂಡು ಆ ಪಾದಯಾತ್ರೆಯಲ್ಲೂ ಪಾಲ್ಗೊಂಡೆ. ಹಾಗಾಗಿ ನಾವು ಪತ್ರಿಕೋದ್ಯಮಕ್ಕಿಂತ ಜೊತೆಯಾಗಿ ಒಂದು ಕನ್ನಡಕ್ಕಾಗಿ ನಾವು ಏನಾದರೂ ಮಾಡಬೇಕು ಅನ್ನೋದು ಒಂದು ತಲೆಯಾಗಿತ್ತು. ಹಾಗಾಗಿ ಈ ಕನ್ನಡ ಧ್ವನಿ ಟ್ರಸ್ಟನ್ನು ನಾನು ಹುಟ್ಟು ಹಾಕಿದ್ದು. ಹಾಗಾಗಿ ಇದಕ್ಕೆ ನಮ್ಮ ಈಗ ನಾವು ಸಿಂಗಮ್ ಪಿಕ್ಚರ್ಗಳನ್ನೆಲ್ಲ ನೋಡಿದ್ದೇವೆ. 1990 ಸಂದರ್ಭದಲ್ಲೇ ಈಗ ನಿವೃತ್ತ SP ಆಗಿರುವಂಥ AR ಬಡಿಗೆಯವರವರು ಹುಬ್ಬಳ್ಳಿಯಲ್ಲಿ ಸಿಂಗಮ್ ಅಂತ ಪ್ರಸಿದ್ಧಿ ಪಡೆದಿದ್ರು. ಅವರು ಒಂದು ಬುಲೆಟ್ನಲ್ಲಿ ಬಂದರು ಅಂದರೆ ಗಣೇಶ್ ಪೇಟೆ ಏರಿಯಾದಲ್ಲಿ ಅವ್ರು ಎಲ್ಲರೂ ಓಡಿ ಹೋಗ್ತಿದ್ರು, ಅಷ್ಟು ಅವರು ಖಡಕ್ ವಾಪಸ್ಸು. ಅವರು ಅಲ್ಲದೆ ಅನೇಕರು ನನಗೆ ಈ ಫೌಂಡೇಶನ್ಗೆ ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ. ಇವತ್ತು ಇಲ್ಲಿ ನಮ್ಮ ಈ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಲಿಂಗರಾಜ್ ಅಂಗಡಿ ಅವರು, ಕನ್ನಡಕ್ಕಾಗಿ ಸೇವೆ ಮಾಡ್ತಾ ಇರುವಂಥ ಮರೇಗುದ್ದಿ ಅವರು, ಅಲ್ಲದೆ ಪ್ರಕಾಶ್ ಜೋಶಿ ಅವರು, AC ಗೋಪಾಲ್ ಸರ್ ಅವರು, ಯಾರ ಹೆಸರು ಮಹಾಂತಪ್ಪ ನಂದೂರ್ ಅವರು, ಹೀಗೆ ಯಾರನ್ನು ಎಲ್ಲರನ್ನು ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮ್ಮ ಸ್ಪರ್ಧೆ ಮಾಡ್ಲಿಕ್ಕೆ ಕಾರಣ ಅಂತಂದ್ರೆ ಒಂದು ನಮ್ಮ ಇವತ್ತು ಓದುವ ಪರಂಪರೆ ಕಡಿಮೆ ಆಗ್ತಾ ಇದೆ. ಪತ್ರಿಕೆಯಲ್ಲಿ ಸಂಯುಕ್ತ ಕರ್ನಾಟಕ ನನ್ನ ಪಾಲಿಗೆ ಬೆಳಕಾಯಿತು. ಅದೇ ರೀತಿ ಕನ್ನಡಮ್ಮ ನನ್ನ ಪಾಲಿಗೆ ಬದುಕಾಯಿತು. ಒಬ್ಬ ತಂದೆ ಮಗಳನ್ನು ಹೇಗೆ 23 ವರ್ಷ ಪಾಲಿಸ್ತಾರೋ ಆ ರೀತಿಯಲ್ಲಿ ಬೆಳೆಸಿದಂತ ಸಂಜಯ್ ದರ್ಪಣ ನನ್ನ ಪಾಲಿನ ಧ್ವನಿ ಆಯಿತು. ಇವತ್ತು ಮತ್ತೊಮ್ಮೆ ಒಂದು ಹೊಸ ಸಾಹಸದ ಮೂಲಕ ಹುಬ್ಬಳ್ಳಿ ಸಂಜೆಯೊಂದಿಗೆ ನಿಮ್ಮೊಂದಿಗೆ ಮತ್ತೊಮ್ಮೆ ಗುರುತಿಸಿಕೊಂಡಿದ್ದೇನೆ. ನಿಮ್ಮೆಲ್ಲರ ಬೆಂಬಲ ಸಹಕಾರ ಇರಲಿ ಅಂತ ಕೇಳ್ತಾ ನಾನು ನಮಸ್ಕಾರ. ಬಗ್ಗೆ ಪ್ರೊಫೆಸರ್ ಹೊಂಗಲ್ ಅವ್ರು ಹೇಳ್ತಿರ್ಬೇಕಾದ್ರೆ ಮಗುವಿನಂತ ಮುಗ್ಧ ಮನಸ್ಸು ಅಂತ, ನಾವು ಇಷ್ಟು ವರ್ಷ ಒಂದು 10 ವರ್ಷ ಅವ್ರ ಜೊತೆ ಅವ್ರನ್ನ ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಆಗಿ ಅಂತ ನೋಡಿದಾಗ ಅವ್ರು ಯಾವಾಗ್ಲೂ ಮಗುವಿನ ಹಾಗೇನೆ ಮಾತಾಡಿದವರು, ಮಗುವಿನಂತ ಮನ್ಸನ್ನ ಹೊತ್ತವರು. ಇವತ್ತು ಕನ್ನಡಕ್ಕಾಗಿ ಕನ್ನಡ ನೆಲದಲ್ಲಿ ನಾವ್ ಎಲ್ಲರೂ ಇದ್ದೀವಿ. ಕನ್ನಡಕ್ಕೆ ನಮ್ಮ ಎಲ್ಲರ ಒಂದು ಕೊಡುಗೆ ಅಂತ ಅಲ್ಲ, ಆದ್ರೆ ಮರಿತಿರೋ ಕನ್ನಡನ ನಾವು ವಾಪಸ್ ಅದನ್ನ ಯಾವ ರೀತಿಯಾಗಿ ನಮ್ಮ ಮನದಾಳಗಳಲ್ಲಿ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನದ ಮೂಲಕ ಕನ್ನಡ ಧ್ವನಿ ಸಂಭ್ರಮ 2026 ಮೂಲಕ ಕಥೆ ಮತ್ತು ಕವನ ಸ್ಪರ್ಧೆಯನ್ನ ಆಯೋಜಿಸಿದವರು ಗಣಪತಿ ಗಂಗೊಳ್ಳಿ ಸರ್. ವಿಧಾನ ಪರಿಷತ್ ಸಭಾಧ್ಯಕ್ಷರು ಬರೋವರೆಗೂ ಐ ರಿಕ್ವೆಸ್ಟ್ ಗಂಗೊಳ್ಳಿ ಸರ್ ಅವರ ಮಾತುಗಳು ನಾವಿನ್ನು ಕೇಳಬೇಕು ಅಂತ. ಸೊ ಹೊರಟ್ಟಿ ಸರ್ ಬರೋವರೆಗೂ ಗಂಗೊಳ್ಳಿ ಸರ್ ತಾವು ಮಾತಾಡ್ಬೇಕು. ಬಗ್ಗೆ ಏನಷ್ಟು ಹೇಳೋದಾದ್ರೆ, ಮೊದಲನೇ ಬಹುಮಾನವನ್ನ ಬ್ಯಾಡಗಿಯವರಾದಂಥ, ವೃತ್ತಿಯಿಂದ ಶಿಕ್ಷಕರಾದಂಥ, ಅಲ್ಲದೆ ಈಗಾಗಲೇ ಅನೇಕ ಪುಸ್ತಕಗಳನ್ನು ಹೊರತಂದಂಥ ಬಹುಮುಖ ಪ್ರತಿಭೆಯ ಜಮೀರ್ ರಿತ್ತಿ ಅವರಿಗೆ ಮೊದಲನೇ ಬಹುಮಾನ ಬಂದಿದೆ. ಅದೇ ರೀತಿ ಹೊರಟ್ಟಿ ಸನ್ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಜಿತೇಂದ್ರ ಮಜೀತಿಯ ಅಧ್ಯಕ್ಷರು ಮಜೀತಿಯಾ ಫೌಂಡೇಶನ್ ಹುಬ್ಬಳ್ಳಿ, ಜೊತೆಗೆ ವಿಶೇಷ ಪುರವಣಿ ಬಿಡುಗಡೆಗಾಗಿ ಆಗಮಿಸಿರುವ ಶ್ರೀಯುತ ಬವರ್ಲಾಲ್ ಆರ್ಯ ಪತಂಜಲಿ ಯೋಗ ಸಮಿತಿಯ ದಕ್ಷಿಣ ಭಾರತದ ಪ್ರಭಾರಿ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ಸಾಧಕರು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗಿಯಾಗಬೇಕು ಅಂತ ವಿನಂತಿಸ್ಕೊಳ್ತಾ ಶ್ರೀಯುತ ಬಸವರಾಜ್ ಹೊರಟ್ಟಿ ಸರ್, ಸನ್ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್. ವಿದ್ಯುಕ್ತವಾಗಿ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಿದ್ದಾರೆ. ತಮ್ಮೆಲ್ಲರ ಚಪ್ಪಾಳೆ ನಮ್ಗೆ ಕಾರ್ಯಕ್ರಮ ಹೀಗೆ ಮುಂದೆ ಸಾಗಲಿಕ್ಕೆ ಪ್ರೇರಣೆ. ಹೌದು, ಎಲ್ಲ ಅತಿಥಿ ಗಣ್ಯಮಾನ್ಯರಿಂದ ಹಾಗೂ
ಸಾಧಕರಿಂದ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ಇವರನ್ನ ವಿನಂತಿಸ್ಕೊಳ್ತೀನಿ. ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ದಕ್ಷಿಣ ಭಾರತದ ಪ್ರಭಾರಿಗಳು, ಜೊತೆಗೆ ಕಾರ್ಯಕ್ರಮದ ಉದ್ಘಾಟಕರು, ನಿಮ್ಮೆಲ್ಲರ ಹೆಮ್ಮೆಯ ಶ್ರೀ ಬಸವರಾಜ್ ಹೊರಟ್ಟಿಯವರು, ಡಾಕ್ಟರ್ ಜಿತೇಂದ್ರ ಮಜೀತಿಯಾ ಅವರು, ಡಾಕ್ಟರ್ ಸತೀಶ್ ಕುಲಕರ್ಣಿ, ಶ್ರೀಯುತ AR ಬಡಿಗೇರ್, ಶ್ರೀ GK ಆದಪ್ಪ ಗೌಡರ್ ಹಾಗೂ ಶ್ರೀಯುತ ಗಣಪತಿ ಗಂಗೊಳ್ಳಿ ಸರ್, ಜೊತೆಗೆ ಎಲ್ಲ ಸಾಧಕರ ಮೂಲಕ ಕನ್ನಡ ಧ್ವನಿಯ ವಿಶೇಷ ಪುರವಣಿ ಬಿಡುಗಡೆ ಈ ದಿನ ಎಲ್ಲರೂ ಕರತಾಡನ ಗಟ್ಟಿಯಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರ ಸಾಧನೆಗೆ ಪ್ರೋತ್ಸಾಹ ನೀಡಬೇಕೆಂದು ಕೋರ್ಕೊಳ್ತೇನೆ. ಅತಿಥಿ ಮಹೋದಯರಿಂದ ಇದೀಗ ರಾಜ್ಯಮಟ್ಟದ ಕಥಾ ಸ್ಪರ್ಧೆ ವಿಜೇತರು ಎಲ್ಲರಿಗೂ ಬಹುಮಾನವನ್ನ ಹಾಕಿದವರು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕನ್ನಡ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷತೆ, ಭಾರತೀಯ ಸಂಸ್ಕೃತಿ ಪ್ರತಿಷ್ಠಾನ ಬೆಂಗಳೂರು ಇದರ ಗೌರವಾಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬೆಂಗಳೂರು ಕರ್ನಾಟಕ ವಾಣಿಜ್ಯೋದ್ಯಮ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಸಮಾಜಕ್ಕೆ ಶಕ್ತಿ ಆದ್ರೆ ಎಂತ ಅದ್ಭುತ ಸಮಾಜಮುಖಿ ಕಾರ್ಯಗಳನ್ನ ಮಾಡಬಲ್ಲವರು ಅನ್ನೋದಕ್ಕೆ ಸಾಕ್ಷಿ ಶಾಂತಣ್ಣ ಕಡಿವಾಲ್ರವರು. ಇವರಿಗೆ ಶಿಕ್ಷಣ ಸಿರಿ ಎಂಬ ಬಿರುದನ್ನು ನೀಡಿ ಹೆಮ್ಮೆಯ ವಿಷಯ. ಪ್ರಸ್ತುತ ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿರುವಂತಹ ಇವರು ಕಿಮ್ಸ್ ಆಡಳಿತ ಇನ್ನೊಬ್ಬ ಕ್ರೀಡಾಪಟು, ಜಿಮ್ ಉಪಕರಣ ತಯಾರಿಕೆ ಝುಮ್ ಎನ್ಸೋ ಸಾಗಸ್ನಲ್ಲಿ ಮಿಸ್ಟರ್ ಹುಬ್ಳಿ ಪ್ರಶಸ್ತಿ ಗೆದ್ಕೊಂಡು ಅಲ್ಲೇನು ಇರಲಿಲ್ಲ, ಅದಕ್ಕೆ ನೋಡಿ ಹಿಂಗೆ ಕಲರ್ ನೀವು ಬರೆಯೋದಾದ್ರೆ ಆಯ್ತಾ. ಈ ಸಮಾರಂಭದ ಅಧ್ಯಕ್ಷ ಅಂತ ಜಿತೇಂದ್ರ ಇತ್ಯಾದಿ ಅವರು ಬಹಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಕನ್ನಡ ಧ್ವನಿ ಟ್ರಸ್ಟ್ನವರು ಕನ್ನಡ ಧ್ವನಿ ಸಂಭ್ರಮ 20 ಪುಸ್ತಕ ಬರೆಯೋಕ್ಕಾಗೋದಿಲ್ಲ, ಎಲ್ಲರೂ ಹಿಂಗೆ ಬಹುಮಾನ ಪಡೆಯೋಕ್ಕೂ ಆಗೋದಿಲ್ಲ. ಹೀಗಾಗಿ ನಾನೇನಂತಂದ್ರೆ ಕರ್ನಾಟಕದ ಜನತೆಯಲ್ಲಿ ಎಷ್ಟೊಂದು ಜನ ಈ ರೀತಿ ಸಿಗ್ತಾರೆ ಅನ್ನೋದನ್ನ ನಾವು ಹುಡುಕಿದ್ರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇಂಥವ್ರು ಸಿಗ್ತಾರೆ. ಅಂತ ಒಂದು ಜನರನ್ನ ಪರಿಚಯ ಮಾಡಿಸ್ಕೊಟ್ಟು, ನಾಡಿಗೆ ಪರಿಚಯ ಮಾಡಿಸ್ಕೊಟ್ಟು ಏನೋ ಒಂದು ಬಹಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಕನ್ನಡ ಧ್ವನಿ ಸಂಘದವರು. ಕನ್ನಡ ಧ್ವನಿ ಟ್ರಸ್ಟ್ನವರಿಗೆ ನಾನು ಮೊದಲ ಉತ್ತರ ಕರ್ನಾಟಕದ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಕೇವಲ ಸಲ್ಲಿಸ್ತೀನಿ. ಏನೇನು ಮಾಡ್ಯಾರ, ಎಲ್ಲಿ ಬರ್ದಾರೆ, AFP ಏನಂತಂದು ಅವ್ರು ತಿಳಿಸ್ತೀನಿ. ಆ ಪತ್ರ ಬರೆದು ಅದಕ್ಕೆ ನನಗೆ ಒಬ್ಬರು ಬೆಳಗಾವದಲ್ಲಿ ಒಬ್ಬ ಪ್ರೊಫೆಸರ್ ಒಂದು ಬುಕ್ ಬಿಡುಗಡೆಗೆ ಹೋಗಿದ್ದೆ. ಅದನ್ನು ಓದಬೇಕಾದ್ರೆ ನನಗೆ ಭಾಳ ಲೇಟ್ ಆಯ್ತು. ಅವರು ಯೂಶಲಿ ಯಾರೂ ಬರೆಯಂಗಿಲ್ಲ. ಧಾರವಾಡ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಇನ್ಸ್ಪೆಕ್ಟರ್ ಆದಂತಹ ಶ್ರೀ ಮುರುಗೇಶ್ ಚಂದನ್ ಅವರು ವೇದಿಕೆಯ ಮೇಲೆ ಆಗಮಿಸ್ತಾ ಇದ್ದಾರೆ. ಕನ್ನಡ ಧ್ವನಿ ಟ್ರಸ್ಟ್ ಕನ್ನಡ ಧ್ವನಿ ಸಂಭ್ರಮದ ಹೊತ್ತಲ್ಲಿ ಸಾಧಕರಾಗಿ ಸನ್ಮಾನವನ್ನ ಸ್ವೀಕರಿಸ್ತಾ ಇರುವಂತಹವರು ಶ್ರೀಯುತ ಮುರುಗೇಶ್ ಚನ್ನಣ್ಣವರ್ ಇವರು. ವೇದಿಕೆಯ ಮೇಲಿರುವ ಎಲ್ಲ ಅತಿಥಿ ಮಹೋದಯರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಐರನ್ ಮ್ಯಾನ್ ಖ್ಯಾತಿಯ ಹುಬ್ಬಳ್ಳಿ ಗ್ರಾಮೀಣ ಠಾಣೆಯ ಇನ್ಸ್ಪೆಕ್ಟರ್, ಫ್ರಾನ್ಸ್ ದೇಶಗಳ ಮಧ್ಯೆ ಇರುವ ಇಂಗ್ಲಿಷ್ ಚಾನೆಲ್ ನ ರಿಲೇ ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಈಜಿ ದೇಶದ ಮತ್ತು ರಾಜ್ಯದ ಮೊದಲ ಪೊಲೀಸ್ ಅಧಿಕಾರಿ ಎಂಬ ಹಿರಿಮೆಗೆ ಪಾತ್ರರಾಗಿರುವಂತಹವರು ಶ್ರೀಯುತ ಚನ್ನಣ್ಣವರ್ ಸರ್ ಇವರು. ಸೊ ಗಾಯ್ಸ್, ಈಗ ಅದಕ್ಕೆ ತಿಂಡಿ ಬೇಕು ಅಂತ ಬಂದಿದ್ದ, ವೇಟ್ ಮಾಡ್ತಾ ಇದ್ದೀವಿ. ಹಾಗೆ ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂತ ಅಂದಿದ್ಲು. ಅದೇ ಇವತ್ತಿನ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಮಾವನಿಗೆ ಕನ್ನಡ ಅಂತಲ್ಲ, ನಾನು ರಾಜ್ಯದ 31 ಜಿಲ್ಲೆಯಲ್ಲಿ ಹಲವಾರು ಮಠಗಳಲ್ಲಿ, ಈಗ ನಿನ್ನೆ ನಾನು ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಮೊಬೈಲ್ ವರ್ಜನಾ ಶಿಬಿರ ಉದ್ಘಾಟನೆ ಮಾಡಿ ಬಂದಿದ್ದೀನಿ. ಹಾಲಿಡೇಸ್ ನಲ್ಲಿ ಮಕ್ಕಳು ಸಾಧ್ಯ ಆದಷ್ಟು ಮೊಬೈಲ್ ನಿಂದ ದೂರ ಇರಬೇಕು ಅಂತ ಹೇಳಿ ಆ ಶ್ರೀಕೃಷ್ಣ ಮಠದಲ್ಲಿ ಹೊತ್ತಿಗೆ ಮಾಡಿದ ಶ್ರೀಗಳ ಒಂದು ದಿವ್ಯ ಉಪಸ್ಥಿತಿಯಲ್ಲಿ ಆ ಶಿಬಿರವನ್ನು ಉದ್ಘಾಟನೆ ಮಾಡಿ ಬಂದೆ.
ನನಗೆ ಇಡೀ ರಾಜ್ಯದಲ್ಲಿ ಏನು ಗೌರವ ಪ್ರಶಸ್ತಿ ಸನ್ಮಾನ ಸಿಗ್ತದೆ, ನಾನು ಒಂದೊಂದು ಕಾರ್ಯಕ್ರಮದಲ್ಲಿ ಒಬ್ಬ ಸಾಧಕರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಇವತ್ತು ಸಹ ನನಗೆ ಬಂದ ಗೌರವ, ನನ್ನ ಪ್ರಶಸ್ತಿಯನ್ನು ನಾನು ಗಣಪತಿ ಗಂಗೋಳಿ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಕಾರ್ಯಕ್ರಮ ಆಯೋಜನೆಯ ಕಾರಣೀಭೂತರಾಗಿರುವಂತವರು ಕನ್ನಡ ಧ್ವನಿ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸಲಹಾ ಮಂಡಳಿಯ ಶ್ರೀಯುತ ಗಣಪತಿ ಗಂಗೊಳ್ಳಿ ಅವರಿಗೆ ವೇದಿಕೆಯ ಮೂಲಕ ಶ್ರೀಯುತ ಭವರ್ಲಾಲ್ ಆರ್ಯ ಅವರಿಂದ ಸನ್ಮಾನ. ಜೋರಾದ ಚಪ್ಪಾಳೆಗಳೊಂದಿಗೆ ಕನ್ನಡದ ತಾಲೂಕು ಕೃಷಿಕ ಸಮಾಜ ಹೊನ್ನಾಳಿ ಅವರ ಭವರ್ಲಾಲ್ ಆರ್ಯ ಅವರಿಗೆ ಮಾಡಿರುವಂತಹ ಒಂದು ಸನ್ಮಾನವನ್ನ ಅವರು ಇವತ್ತು ಗಣಪತಿ ಗಂಗೊಳ್ಳಿ ಅವರಿಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದು ನಿಜ ಸರ್, ಕೊಡುವ ಹೆಜ್ಜೆ ಅಂತಹ ಊಟ ಆಯಿತು, ಎಲ್ಲದೂ ಆಯಿತು. ಸೀದಾ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೆ. ನಮ್ಮ ಮಾವನಿಗೆ ಈ ಥರ ಕನ್ನಡ ಧ್ವನಿ ಸಂಭ್ರಮ ಅಂತಂದು ಅವರು ಈಗ ಆಲ್ರೆಡಿ ಸಂಜೆ ದರ್ಪಣ ಅಂತಂದು ಹುಬ್ಬಳ್ಳಿ ಸಂಜೆಯಲ್ಲೂ ಕೂಡ ಅವರು ಹಿರಿಯ ಪತ್ರಕರ್ತರಾಗಿ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಎಷ್ಟು ಖುಷಿ ಅಂದರೆ ಐ ಕಾಂಟ್ ಎಕ್ಸ್ಪ್ರೆಸ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಅಷ್ಟೇ ಅಲ್ಲ, ಎಲ್ಲರೂ ಬಂದು ಸನ್ಮಾನ ಎಲ್ಲ ಮಾಡಿದರು ಮಾವನಿಗೂ. ಸೊ ಐ ಆಮ್ ಸೋ ಹ್ಯಾಪಿ. ನಮ್ಮ ಮನೇಲಿ ಎಲ್ಲರೂ ಕೂಡ ಅಷ್ಟೇ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದು ಎಷ್ಟು ದೊಡ್ಡ ಕಾರ್ಯಕ್ರಮ ಅಂದರೆ ಎಷ್ಟೆಲ್ಲ ಫಂಕ್ಷನ್ ಅಂತೂ ಸೂಪರಾಗಿತ್ತು. ಕರೆದು ಸನ್ಮಾನ ಮಾಡಿದೆ. ಇದು ಅಷ್ಟೇ ಅಲ್ಲ, ಕವಿತೆ ಬರೆದವ್ರಿಗೂ ಕೂಡ ಬಹುಮಾನ ಅಂತ ನೀಟ್ಟಿದ್ರು. ಫಸ್ಟ್ ಬಂದವರು ಸೆಕೆಂಡ್ ಪ್ಲೇಸು, ಥರ್ಡ್ ಪ್ಲೇಸು ಅಂತಂದು. ಸೊ ಅವರೆಲ್ಲರಿಗೂ ರೆಕಗ್ನೈಸ್ ಮಾಡಿ ಅವ್ರನ್ನೆಲ್ಲ ಕರೆದು, ಸೊ ಈ ಥರ ಆಗಿತ್ತು ಪ್ರೋಗ್ರಾಮು. ಐ ಹೋಪ್ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕು, ಶೇರು, ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.